ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದಿವಿತ್ತ. ವೀಕ್ಷಕರೇ, ನೀವಿನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ? ಅದಕ್ಕೂ ಮುಂಚಿತವಾಗಿ ಶಿವಮೊಗ್ಗದಲ್ಲಿ ಏನೆಲ್ಲ ಆಯಿತು, ಶಿವಮೊಗ್ಗದಲ್ಲಿ ಆ SLC ಬಾಲಕ ಆತನನ್ನು ಮಾಡಲು ನಿಜವಾದ ಕಾರಣಗಳೇನು, ಆತನನ್ನು ಕೊಲೆ ಮಾಡೋದಕ್ಕೆ ಇವರಿಗೆ ಯಾವ ರೀತಿಯಾಗಿ ಮನಸ್ಸು ಬಂತು, ನಿಜಕ್ಕೂ ಕೂಡ ಇಂತಹ ಒಂದು ಕಠಿಣ ರೀತಿಯಲ್ಲಿ ಈ ವಿಚಾರವನ್ನು ನಾನೀಗ ಪ್ರಸ್ತಾಪ ಮಾಡಬೇಕು, ನನಗೆ ಅರ್ಥ ಆಗ್ತಾ ಇಲ್ಲ. ಶಿವಮೊಗ್ಗದಂಥ ನಗರದಲ್ಲಿ ಈ ರೀತಿಯಾದಂಥ ಕೊಲೆಗಳು ಪದೇ ಪದೇ ರಿಪೀಟ್ ಆಗ್ತಾ ಇದ್ರೂ ಕೂಡ ಯಾಕೆ ಕಾನೂನು ಸುವ್ಯವಸ್ಥೆಯಲ್ಲಿ ಹದಗೆಟ್ಟು ಹೋಗ್ಬಿಟ್ಟಿದೆ, ಯಾಕೆ ಅದನ್ನು ಸರಿಪಡಿಸುವಂಥ ಕೆಲಸಗಳು ಆಗ್ತಾ ಇಲ್ಲ? ನಿಜವಾಗ್ಲೂ ಕೂಡ ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇದೆಯಾ ಅಂತ ಕೇಳಬೇಕು. ಕ್ಯಾಕರಿಸಿ ತುಬುಕ್ಕಂತ ಉಗಿದ್ರೂ ಕೂಡ ಮಾನ ಮರ್ಯಾದೆ ವಾಪಸ್ ಬರೋದಿಲ್ಲ ಅನಿಸುತ್ತೆ ಅಲ್ಲಿನ ಶಿವಮೊಗ್ಗದಲ್ಲಿರುವಂಥ ನಾಲಾಯಕ್ ರಾಜಕಾರಣಿಗಳಿಗೆ ಮತ್ತು ಒಂದಷ್ಟು ಕೆಲವು ಅಧಿಕಾರಿಗಳಿಗೆ. ಅದೇನು ಪೊಲೀಸ್ ಗಸ್ತು ತಿರುಗ್ತಾರೋ, ಅದೇನು ಪೊಲೀಸವ್ರು ಏನು ಕಿತ್ತು ಗುಡ್ಡೆ ಆಗ್ತಾವ್ರೋ ಯಾವನಿಗೆ ಗೊತ್ತು. ಓದ್ತಾ ಇರೋ ಬಾಲಕ, ಕನಸುಗಳನ್ನು ಕಟ್ಕೊಂಡಂತಹ ಬಾಲಕ, ಈ ಬಾಲಕ ಇವತ್ತು ಇಲ್ಲ ಅಂತಂದರೆ ಅಷ್ಟು ನೋಡೋದಕ್ಕಷ್ಟು ಮುದ್ದಾಗಿರುವಂಥ ಬಾಲಕ ಇವತ್ತು ಆ ಸಂಕೇತ್ ಕಂಪ್ಲೀಟಾಗಿ ನಶಿಸಿ ಹೋದ ಅಂತಂದರೆ, ಯಾರೋ ಒಬ್ಬ ಅನ್ಯ ಕೋಮಿನ ಯುವಕರಿಗೆ ಅಥವಾ ಬಾಲಕರಿಗೆ ಆತ ಬಲಿಯಾಗ್ತಾನೆ ಅಂತಂದರೆ, ಒಬ್ಬ ಬಾಲಕನಿಂದ ಬಲಿಯಾಗ್ತಾನೆ ಅಂತಂದರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಹೇಳ್ತೀವಿ. ಇಂದಿನ ಮಕ್ಕಳೇ ಮುಂದಿನ ಪೀಳಿಗೆಗೆ ಮಾದರಿ ಅಂತ ಹೇಳಬೇಕು ನಾವು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಗಾದೆ ಮಾತುಗಳಿವೆ. ಇವೆಲ್ಲವನ್ನು ಕೂಡ ಸುಳ್ಳನ್ನಾಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗೋಯ್ತಲ್ರಿ. ಯಾವನ್ರಿ ಕೊಡ್ತಾನೆ ಇದಕ್ಕೆ ಆನ್ಸರು? ಯಾರ್ರೀ ಉತ್ತರ? ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಏನಾಯಿತು, ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಡೀಟೇಲ್ಡ್ ಆಗಿ ನಾನು ಈ ವರದಿಯಲ್ಲಿ ಹೇಳಿದ್ದೇನೆ. ಒಂದು ಸಲ ಈ ವರದಿಯನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದಿವಿತ್ತ. ವೀಕ್ಷಕರೇ, ಶಿವಮೊಗ್ಗದಲ್ಲಿ ಹಿಂದೂ ಬಾಲಕನ ಆಗಿರುವಂಥ ವಿಚಾರವಾಗಿ, ಅನ್ಯ ಕೋಮಿನ ಅಪ್ರಾಪ್ತ ಬಾಲಕನಿಂದ ಈ ಕೃತ್ಯ ನಡೆದಿರೋ ವಿಚಾರವಾಗಿ ಇಂಚಿಂಚು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಅದೇ ಕಾರಣಕ್ಕಾಗಿ ನೀವು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಶಿವಮೊಗ್ಗ ಇಲ್ಲಿನ ಉರಗಡೂರು ಎಂಬಲ್ಲಿ SLC ಓದುತ್ತಿದ್ದ ಹಿಂದೂ ಬಾಲಕನ ಹತ್ಯೆ ಮಾಡಲಾಗಿದೆ. ಅನ್ಯ ಕೋಮಿಗೆ ಸೇರಿದ 3 ರಿಂದ 4 ಜನ ಬಾಲಕರು ಹಿಂದೂ ವಿದ್ಯಾರ್ಥಿಯನ್ನ ಈ ರೀತಿಯಾಗಿ ಮಾಡಿದ್ದಾರೆ ಎಂಬ ಮಾಹಿತಿಯೂ ಕೂಡ ಲಭ್ಯವಾಗಿದೆ. ಅನ್ಯ ಕೋಮಿಗೆ ಸೇರಿದ 3 ರಿಂದ 4 ಜನ ಬಾಲಕರು ಹಿಂದೂ ವಿದ್ಯಾರ್ಥಿಯನ್ನ ಹತ್ಯೆ ಮಾಡಿದ್ದಾರೆ. ಈ ಬಗ್ಗೆ ಉರಗಡೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ SLC ಓದುತ್ತಿದ್ದ ಬಾಲಕನ ಮೇಲೆ ಈ ರೀತಿಯಾಗಿ ಮಾಡಲಾಗಿದೆ. ತೀವ್ರವಾಗಿ ಗಾಯಗೊಂಡ ಬಾಲಕನನ್ನು ಆಸ್ಪತ್ರೆಗೆ ಸೇರಿಸಿದರೂ ಚಿಕಿತ್ಸೆ ಫಲಿಸದೆ ಆತ ನಪ್ಪಿದ್ದಾನೆ ಎನ್ನಲಾಗಿದೆ. ಶಿವಮೊಗ್ಗದಲ್ಲಿ ಅಪ್ರಾಪ್ತ ಬಾಲಕನ ಆಗಿದೆ. SLC ಓದುತ್ತಿದ್ದ ಹಿಂದೂ ಬಾಲಕನನ್ನ ಶಿವಮೊಗ್ಗ ನಗರದ ಉರಗಡೂರಿನಲ್ಲಿ ಮಾಡಲಾಗಿದೆ. ಉರಗಡೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ SLC ಓದುತ್ತಿದ್ದ ಬಾಲಕ ಪರೀಕ್ಷೆ ಹಿನ್ನೆಲೆಯಲ್ಲಿ ವಿಶೇಷ ತರಗತಿಯಲ್ಲಿ ಹಾಜರಾಗಿದ್ದ. ಸ್ಪೆಷಲ್ ಕ್ಲಾಸ್ ಮುಗಿಸಿ ಹೋಗುವ ವೇಳೆ ಅನ್ಯ ಕೋಮಿನ 3 ರಿಂದ 4 ಬಾಲಕರು ಹಲ್ ಮಾಡಿದ್ದಾರೆ. ಅನ್ಯ ಕೋಮಿನ ಸುಮಾರು 3-4 ಅಪ್ರಾಪ್ತ ಬಾಲಕರು ಈ ಕೃತ್ಯ ನಡೆಸಿದ್ದು ಶಾಲೆಯಿಂದ ಅನತಿ ದೂರದಲ್ಲಿ ಈ ಗುಂಪು ಮಾಡಿದೆ. ಲೆಯಿಂದ ತೀವ್ರ ಅಸ್ವಸ್ಥಗೊಂಡಂಥ ಬಾಲಕನನ್ನು ಆಸ್ಪತ್ರೆಗೆ ಸಾಗಿಸೋ ಪ್ರಯತ್ನ ಮಾಡಲಾಯಿತು. ಆದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದ ಮಧ್ಯೆ ಆತ ಸಾವನ್ನಪ್ಪಿದ್ದಾನೆ. ಬಾಲಕನ ಮೃತದೇಹವನ್ನು ಸರ್ಕಾರಿ ಮೆಗ್ಗಾನ್ ಶವಗಾರಕ್ಕೆ ರವಾನೆ ಮಾಡಲಾಗಿದೆ. ಶವಗಾರಕ್ಕೆ ಶಿವಮೊಗ್ಗ SP ನಿಖಿಲ್ ಭೇಟಿ ನೀಡಿದ್ದಾರೆ. ಘಟನಾ ಸ್ಥಳದಲ್ಲಿ ಬಾಲಕರಿದ್ದ SP ಹಾಗೂ ಶಿವಮೊಗ್ಗ ಶಾಸಕ SN ಚನ್ನಬಸಪ್ಪ ಮಾಹಿತಿ ಪಡೆದುಕೊಂಡರು. ಶವಗಾರದ ಬಳಿ ಬಾಲಕನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಶಿವಮೊಗ್ಗ ನಗರದಾದ್ಯಂತ ಪೊಲೀಸ್ ವ್ಯಾಪಕ ಭದ್ರತೆ ಕೈಗೊಳ್ಳಲಾಗಿದೆ. ಇನ್ನು ಮುಂದುವರೆದ ಭಾಗವಾಗಿ ಇದರ ಅಪ್ಡೇಟ್ ಏನೇನಾಯಿತು ಅಂತ ನಾವು ನೋಡ್ತಾ ಹೋಗೋದಾದರೆ, ವೀಕ್ಷಕರೇ, ನಿಜಕ್ಕೂ ಕೂಡ ಯಾವ ರೀತಿಯಾದಂಥ ಪರಿಸ್ಥಿತಿ, ಅಸಲಿ ಕಾರಣ ಏನು ಅಂದರೆ ಈ ಬಾಲಕನಿಗೆ ಅಸಲಿ ಕಾರಣವೇನು ಅನ್ನೋದರ ವಿಚಾರವಾಗಿ ಅಶ್ವಮೇಧ ಅದರ ಬೆನ್ನತ್ತಿ ಹೋದಾಗ ಸಿಕ್ಕಿದಂಥ ಉತ್ತರ ಹೇಳ್ತಾ ಹೋಗ್ತೀನಿ ಕೇಳಿ. ಬಾಲಕ ಸಂಕೇತ್ನನ್ನ ುವಂತಹ ದ್ವೇಷ ಏನಿತ್ತು, ಅಸಲಿಗೆ ಅಲ್ಲಿ ನಡೆದಿದ್ದೇನು, ಇವೆಲ್ಲವನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸಂಕೇತ್ ಓದಿನಲ್ಲಿ ತುಂಬ ಚುರುಕು. SLCಯಲ್ಲಿ ಹೆಚ್ಚು ಅಂಕ ಗಳಿಸಿ ಪಾಸ್ ಆಗಬೇಕು ಅನ್ನೋ ಬಾಲಕನ ಕನಸು ಈಗ ಚಿತೆ ಸೇರಿದೆ. ಶಿವಮೊಗ್ಗ ಹೊರವಲಯದ ಉರಗಡೂರಿನಲ್ಲಿ ವಿದ್ಯಾರ್ಥಿ ಸಂಕೇತ್ ಇನ್ನು 16 ವರ್ಷ. ಈತನನ್ನು ಅನ್ಯ ಕೋಮಿನ ಬಾಲಕರು ಕೊಲೆಗೈದ ಘಟನೆ ರಾಜ್ಯವನ್ನು ಬೆಚ್ಚಿ ಬೀಳಿಸಿದೆ. ಹಿಂದೂ ಬಾಲಕನಿಗೆ ಶಿವಮೊಗ್ಗ ಕೊತ ಕುದಿತಾ ಇದೆ. ಬಾಲಕ ಸಂಕೇತನ ಅಂತಹ ದ್ವೇಷ ಏನಿತ್ತು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳಿದುಕೊಳ್ತಾ ಹೋಗೋಣ. ಸ್ಪೆಷಲ್ ಕ್ಲಾಸ್ ಮುಗಿಸಿ ಸಂಕೇತ್ ಬರ್ತಾ ಇದ್ದ. ಪೊಲೀಸರ ಮಾಹಿತಿ ಪ್ರಕಾರ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದ ಸಂಕೇತ್ ಸೋಮವಾರ ಸ್ಪೆಷಲ್ ಕ್ಲಾಸ್ ಮುಗಿಸಿ ಬರ್ತಿದ್ದಂತೆ. ಈ ವೇಳೆ ಕೆಲ ವಿದ್ಯಾರ್ಥಿಗಳ ನಡುವೆ ಜಗಳ ಆಗ್ತಾ ಇತ್ತು. ಅವರ ಜಗಳವನ್ನು ಬಿಡಿಸಲು ಹೋದಾಗ ಸಂಕೇತ್ ಮೇಲೆ 4 ವಿದ್ಯಾರ್ಥಿಗಳು ನಡೆಸಿದ್ದಾರೆ ಎನ್ನಲಾಗ್ತಿದೆ. ಅನ್ಯ ಕೋಮಿನ ಬಾಲಕರು ಸಂಕೇತ್ ಭಾಗಕ್ಕೆ ಬಲವಾಗಿ ಗುದ್ದಿದ್ದಾರೆ.
ಪರಿಣಾಮ ಸಂಕೇತ್ ಪ್ರಜ್ಞೆ ಕಳೆದುಕೊಂಡು ಕುಸಿದು ಬಿದ್ದಿದ್ದಾನೆ. ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಹೋದರೂ ಪ್ರಾಣ ಉಳಿಯಲಿಲ್ಲ. ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಕೊಲೆ ಪ್ರಕರಣ ಸಂಬಂಧ ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಕ್ಷಣ ಪೊಲೀಸರು ತನಿಖೆ ಕೈಗೆತ್ತಿಕೊಂಡಿದ್ದು ಈಗಾಗಲೇ ಇಬ್ಬರು ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗ ಪೊಲೀಸ್ ವರಿಷ್ಠಾಧಿಕಾರಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸಂಕೇತ್ ಸುದ್ದಿ ಕೇಳಿ ಕುಟುಂಬಸ್ಥರಿಗೆ ದೊಡ್ಡ ಆಘಾತವಾಗಿದೆ. ಇದ್ದೊಬ್ಬ ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಾಲಕನ ಸಾವಿಗೆ ಭಾರಿ ಆಕ್ರೋಶ ವ್ಯಕ್ತವಾಗಿದ್ದು ಶಿವಮೊಗ್ಗ ನಗರದಾದ್ಯಂತ ಪೊಲೀಸ್ ವ್ಯಾಪಕ ಭದ್ರತೆ ಕೈಗೊಳ್ಳಲಾಗಿದೆ. ವೀಕ್ಷಕರೇ, ಇವೆಲ್ಲವನ್ನು ಕೂಡ ಗಮನಿಸಿ ನೋಡಿದಾಗ ನಮಗನ್ಸೋದು ಒಂದೇ, ಎಂತೆಂತಂದ್ರೆ ಇನ್ನು ಓದಬೇಕಾದ ಚಿಕ್ಕ ಮಕ್ಕಳು, ಅದರಲ್ಲೂ ಕೂಡ ಅನ್ಯ ಕೋಮಿನ ಯುವಕರು ಅಥವಾ ಬಾಲಕರು ಈ ರೀತಿಯಾದಂಥ ಕೆಲಸಕ್ಕಿಳಿದಿರೋದು ನಿಜವಾಗ್ಲೂ ಕೂಡ ಬೇಸರವನ್ನು ತರಿಸಿದೆ. ಮಕ್ಕಳು ಮುಂದಿನ ಪೀಳಿಗೆಗೆ ಭವಿಷ್ಯವಾಗಬೇಕು, ಎಲ್ರಿಗೂ ಮಾದರಿಯಾಗಬೇಕು. ಆದರೆ ಈ ರೀತಿಯಾಗಿ ಇಂಥ ಪ್ರಕರಣಗಳಲ್ಲಿ ಚದುರಿ ಹೋಗ್ತಾ ಇರೋದು ನಿಜಕ್ಕೂ ಕೂಡ ಮುಂದಿನ ಪೀಳಿಗೆಯ ಪ್ರಶ್ನಾತೀತವಾದಂಥ ಒಂದು ಸಮಾಜವಾಗಿ ಈಗ ಮಾರ್ಪಡುತ್ತೆ ಅನ್ನೋ ಒಂದು ಅನುಮಾನ. ಅಷ್ಟರ ಮಟ್ಟಿಗೆ ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆ. ಇವೆಲ್ಲವೂ ಕೂಡ ಈಗ ಪ್ರಶ್ನಾತೀರ್ತವೆ. ಯಾಕಂತಂದರೆ ಈ ರೀತಿಯಾದಂತಹ ಘಟನೆ ನಿಜಕ್ಕೂ ಕೂಡ ಬಹುಶಃ ಇದೇ ಮೊದಲು ಅನಿಸುತ್ತೆ ಕರ್ನಾಟಕದಲ್ಲಿ ಚಿಕ್ಕ ಬಾಲಕನನ್ನು ಅನ್ಯ ಕೋಮಿನ ಬಾಲಕರೇ ಈ ರೀತಿಯಾಗಿ ಕೊಲೆಗೈದಿರುವಂಥ ಘಟನೆ ನಡೆದಿರೋದು. ಸೊ ಇನ್ಮೇಲೆ ಭಾಳ ಹುಷಾರಾಗಿರಬೇಕು. ಅದರಲ್ಲೂ ಕೂಡ ಯಾವ ರೀತಿಯಾದಂತಹ ಈ ಲಾ ಆ್ಯಂಡ್ ಆರ್ಡರ್ನ ಪರಿಸ್ಥಿತಿ ಹೇಗಿದೆ, ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟು ಹೋಗ್ಬಿಟ್ಟಿದೆ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇರುವಂಥದ್ದು ನಮ್ಮ ರಾಜ್ಯದಲ್ಲಿ. ಇದಕ್ಕೆ ಇನ್ನೇನು ಗೊತ್ತಿಲ್ಲೇಶ್ವರ ಮಂತ್ರಿಗಳು ಗೊತ್ತಿಲ್ಲ ಅಂತಲೇ ಹೇಳ್ಕೊಂಡು ಕೂತು ಬಿಟ್ಟಿದ್ದಾರೇನೋ ಅದು ಕೂಡ ಗೊತ್ತಿಲ್ಲ. ವೀಕ್ಷಕರೇ, ಇವೆಲ್ಲವನ್ನು ಕೂಡ ನೋಡ್ತಿದ್ದಾಗ ನಮ್ಮ ಕಾನೂನು ಸುವ್ಯವಸ್ಥೆ ಗಟ್ಟಿಯಾಗಿರಬೇಕಾಗುತ್ತೆ. ಸೊ ಹಾಗಾಗಿ ಇವೆಲ್ಲದಕ್ಕೂ ಕೂಡ ಸದ್ಯದಲ್ಲೇ ಉತ್ತರ ಸಿಗಬೇಕಿದೆ ಮತ್ತು ತಪ್ಪಿತಸ್ಥರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕಿದೆ. ಸೊ ಇನ್ನು ಯಾರು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ವೀಕ್ಷಕರೇ, ಈ ವರದಿಯನ್ನು ನೋಡಿದ್ರೆ ನಿಮಗೆ ವರದಿಯನ್ನು ಕಂಪ್ಲೀಟ್ ಆಗಿ ಅಂದರೆ ಏನೇನಾಯಿತು ಅಂತ ನಾನು ವಾಯ್ಸ್ ಓವರ್ ಮುಖಾಂತರ ನಾನು ಕೊಟ್ಟಿದ್ದೀನಿ. ಅದು ಏನೇನಾಯಿತು ಅಂತ ನೀವೀಗ ನೋಡ್ಕೊಂಡು ಬಂದ್ರಿ. ಸೊ ನೀವು ಕೂಡ ಒಂದು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮೆಂಟನ್ನು ಹಾಕ್ಬೋದು. ವೀಕ್ಷಕರೇ, ಈಗ ಗೊತ್ತಾಯ್ತಲ್ಲ ನಿಮಗೆ ಏನೇನೆಲ್ಲ ಆಯಿತು ಅಂಥೇಳಿ. ಏನೋ ಜಗಳ ಅಂತೆ, ಜಗಳ ಮಾಡ್ಕೊಂಡು ಆತ ಜಗಳ ಬಿಡ್ಸಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಘಟನೆಗಳು ಆಗಿರೋದು ನಿಜವಾಗ್ಲೂ ನನಗೆ ಅಸಹ್ಯ ಅನ್ನಿಸ್ತಾ ಇದೆ ಕಣ್ರಿ. ನನಗೆ ಈ ಶಿವಮೊಗ್ಗ ಕಾನೂನು ಸುವ್ಯವಸ್ಥೆ ಮೇಲೆ ಇನ್ನು ನಮ್ಮ ಗೊತ್ತಿಲ್ಲೇಶ್ವರ ಮಂತ್ರಿಗಳು ಅದೆಲ್ಲಿ ನಾಪತ್ತೆ ಆಗೋಗ್ಬಿಟ್ಟಿದ್ದಾರೋ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಅದೇನು ಕಥೆನೋ ಏನೋ ಅಂಥೇಳಿ. ಯಾಕಂತಂದರೆ ಈಗಾಗಲೇ ಶಿವಮೊಗ್ಗ ಈ ಧರ್ಮದ ವಿಚಾರವಾಗಿ ಸಾಕಷ್ಟು ರಕ್ತವನ್ನು ನೋಡಿದೆ. ಈಗ ಮಕ್ಕಳಲ್ಲೂ ಕೂಡ ನೋಡಬೇಕಾದ ಹಣೆ ಬರಹ ಅಲ್ಲಿ ಮತ್ತು ಸಿಕ್ಕಾಪಟ್ಟೆ ಗಾಂಜಾ ಮತ್ತು ಅದು ಇದು ಸಿಕ್ಕಾಪಟ್ಟೆ ಜಾಸ್ತಿ ಅಂತೆ ಶಿವಮೊಗ್ಗ ನಗರದಲ್ಲಿ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಗಾಂಜಾ ಹೊಡೆಯೋರು, ನಶೆಯಲ್ಲಿರೋರು, ಯಾವಾಗ ನೋಡಿದ್ರು ಪೊಳ್ಳು ಹುಡುಗರು ಶಿವಮೊಗ್ಗದಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಅವರೆಲ್ಲ ಯಾರು, ಯಾಕೆ ಬರ್ತಾ ಇದ್ದಾರೆ ಅಲ್ಲಿ, ಅದನ್ನೆಲ್ಲ ಕೇಳುವಂಥ ಪರಿಸ್ಥಿತಿಯೇ ಇಲ್ವಾ? ಶಿವಮೊಗ್ಗನ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಹೇಳ್ತಾರೆ BY ರಾಘವೇಂದ್ರ ಅವರು. ಯಾವ ಸ್ಮಾರ್ಟ್ ಸಿಟಿ ಆಗ್ತಾ ಇದೆ ಅಲ್ಲಿ ರಕ್ತದ ಸಿಟಿ ಆಗ್ತಾ ಇದೆ. ಅದು ರಕ್ತ ಸಿಟಿ ಆಗ್ತಾ ಇದೆ. ಅಲ್ಲಿ ಯಾವುದೇ ಸ್ಮಾರ್ಟ್ ಸಿಟಿ ಎಲ್ಲೈತೆ? ಸ್ಮಾರ್ಟ್ ಸಿಟಿ ಇಲ್ಲ, ಸ್ಮಾರ್ಟ್ ಸಿಟಿನೂ ಇಲ್ಲ, ಯಾವ ಸಿಟಿನೂ ಇಲ್ಲ. ಇದೊಂದು ಮರ್ಡರ್ ಸಿಟಿ ಆಗಿ ಹೋಗ್ಬಿಟ್ಟಿದೆ ಶಿವಮೊಗ್ಗ. ಸ್ವಲ್ಪನಾದರೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಬೇಕು ಅಂತ ಬಿಡಿ. ಮಂತ್ರಿಗಳು ನಮಸ್ಕಾರ ಮಂತ್ರಿಗಳಂತ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಎಲ್ಲರೂ ಅಂಥವ್ರು ಇರಬೇಕಾದ್ರೆ ನಾವೇನು ಹೇಳೋಕ್ಕಾಗುತ್ತೆ, ನೀವೇನು ಹೇಳೋಕ್ಕಾಗುತ್ತೆ, ಯಾರೇನು ಹೇಳೋಕ್ಕಾಗುತ್ತೆ? ಸೊ ಅಲ್ವಾ? ಸೊ ಹಂಗಾಗಿ ದಯವಿಟ್ಟು ಸ್ವಲ್ಪ ಶಿವಮೊಗ್ಗದಂಥ ನಗರ, ಶಿವಮೊಗ್ಗ ನಮ್ಮ ಮಲೆನಾಡ ಹೆಬ್ಬಾಗಿಲು, ಅಲ್ಲಿ ಈ ರೀತಿಯ ಘಟನೆಗಳನ್ನು ಆಗೋದನ್ನು ತಪ್ಪಿಸ್ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಆಗಲೇ ಹೇಳಿದೆ, ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಇನ್ನೂ ಕೂಡ ಇದೇ ರೀತಿ ನಮಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಇನ್ನು ನಮಗೆ ಬೇರೆ ಬೇರೆ ವಿಚಾರಗಳನ್ನು ಮಾತನಾಡೋದಕ್ಕೆ ಇನ್ನೂ ಹುಮ್ಮಸ್ಸು ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.